ಈ ಘಟನೆ ರಾತ್ರಿ ಸುಮಾರು 8:30 ಸಮಯದಲ್ಲಿ ಆಗಿರೋಂಥ ಘಟನೆ. ಕೆಲವರು ಹೇಳಿದ್ರು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಸಿಲಿಂಡ್ರು ಸ್ಫೋಟ ಆಗಿಲ್ಲ. ಇಲ್ಲಿ ಸಿಡಿಮದ್ದುಗಳು ತಯಾರಿಸ್ತಿದ್ರು ಅಂತೇಳಿ ಮಾಹಿತಿ ಬಂದಿರೋ ಪ್ರಕಾರ ಸಿಡಿಮದ್ದುಗಳು ಒಂದಕ್ಕೊಂದು ಬೆಂಕಿ ಹತ್ಕೊಂಡಿದ್ದು ಸ್ಫೋಟ ಇರೋದಂತ ಹೇಳಿ ಮಾಹಿತಿಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಜನಗಳು ಸುತ್ತಮುತ್ತ ಮನೆಗಳಿದ್ದಾವೆ. ಇಲ್ಲಿ ಯಾವ ಥರ ಇವರು ತಯಾರಿಸ್ತಿದ್ರು, ಇವರಿಗೆ ಪರ್ಮಿಷನ್ ಯಾರು ಕೊಟ್ಟರು, ಇವರು ಹೊರಗಡೆಗೆ ಯಾವ ಥರ ಸಪ್ಲೈ ಮಾಡ್ತಿದ್ರು, ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ತನಿಖೆ ಆಗಬೇಕು ಅದು ಆಗಲಿ ಅಂತ ಹೇಳಿ ನಾವು ಕೇಳ್ಕೊತಿದ್ದೀವಿ. ಏನು ಮಾಡ್ತಿದ್ರು ಅಂತಲ್ಲ, ಏನು ಮಾಡ್ತಿದ್ರು ಅಂತ ಸರ್, ಅವರು ನಮಗೆ ಇಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಅವರು ಇಲ್ಲಿ ಯಾರು ಕೂಡ ನಮ್ಮ ಜೊತೆ ಅವರು ಸಂಪರ್ಕದಲ್ಲಿ ಇರಲಿಲ್ಲ. ಅವ್ರು ಏನು ಕೆಲಸ ಮಾಡ್ತಿದ್ರು ಅಂತ ಕೇಳಿ ಇಲ್ಲಿ ಅಕ್ಕಪಕ್ಕ ಜನಗಳಿದ್ರು ಕೂಡ ಅವರಿಗೆ ಮಾಹಿತಿಗಳು ಕೂಡ ಗೊತ್ತಿಲ್ಲ. ಇವಾಗ ಹಿಂಗೆ ಬ್ಲಾಸ್ಟ್ ಆಗಿರೋ ಕಾರಣ ನಾವು ಇಂಥ ತಯಾರಿಸ್ತಿದೀವಿ ಅಂತ ಹೇಳಿ ಇವತ್ತೇ ನಮಗೆ ಗೊತ್ತಾಗಿರೋಂಥ ಮಾಹಿತಿ. ತಯಾರಿಸಿದ್ರೆ ಅದು ಮಾರಾಟ ಮಾಡ್ತಿದ್ರು ಸರ್? ತಯಾರಿಸಿ ಮಾರಾಟ ಮಾಡ್ತಿದ್ರು ಅಂತ ಮಾಹಿತಿ ಇದೆ. ಆಮೇಲೆ ಸಿಲಿಂಡರ್ ಏನೂ ಆಗಿಲ್ಲ? ಸಿಲಿಂಡರ್ ಸ್ಫೋಟ ಏನೂ ಆಗಿಲ್ಲ, ಸಿಲಿಂಡರ್ ಎಲ್ಲ ಇದ್ದಂಗೆ ಇದಾವೆ. ಸಿಲಿಂಡರ್ ಆಗಿಲ್ಲ, ಗೀಸರ್ ಕೂಡ ಏನೂ ಆಗಿಲ್ಲ, ಎಲ್ಲ ಹಂಗೆ ಇದ್ದಾವೆ. ಅದು ಕೆಲವೊಂದು ಸಿಡಿಮದ್ದುಗಳು ಜೀವಂತವಾಗಿದ್ದಾವೆ, ಅಲ್ಲಿ ಹೋಗ್ಬಿಡಿ ಅಂತ ಹೇಳಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗಗಳ ಅಧಿಕಾರಿಗಳು ಕೂಡ ಮಾಹಿತಿಗಳನ್ನು ಜನಗಳಿಗೆ ಕೇಳಿಸ್ತಾ ಇದ್ದಾರೆ. ಜನಗಳು ಕೂಡ ಸಹಕರಿಸ್ಕೊಂಡು ಭಯದಿಂದ ಹಿಂದೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಇದ್ರು ಸರ್ ಮನೆಯಲ್ಲಿ? ಈ ಮನೆಯಲ್ಲಿ ಸುಮಾರು 2 ಪಾಪು 2 ಗಂಡ ಹೆಂಡತಿ ವಾಸ ಮಾಡ್ತಿದ್ರು ಅಂತ ಮಾಹಿತಿ ಇತ್ತು. ನಂತರ ಮಗು 1 ವರ್ಷ ಮಗುನೇನ ತೊಟ್ಲಲ್ಲಿ ಮಲಗಿಸಿದ್ರು ಅಂತ ಹೇಳಿ ಮಾಹಿತಿ ಇತ್ತು. ಅನಂತರ ಅವರಿಗೆ ದಂಪತಿಗಳಿಗೆ ತೀರಾ ಗಾಯಗಳಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಯ್ತು. ಮಕ್ಕಳು ಹೆಂಗಿದ್ದಾವೆ? ಮಕ್ಕಳು ಸುರಕ್ಷಿತವಾಗಿ ದೇವ್ರ ದಯೆಯಿಂದ ಆರೋಗ್ಯವಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ನಾವು ನಿನ್ನೆ ಒಂದು 7:45-8 ಗಂಟೆ ಆಗಿರ್ಬೇಕು. ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆ ಹೋಗುವಾಗ ಈ ಬ್ಲಾಸ್ಟ್ ನಾವು ಕೇಳಿ ಇಲ್ಲಿಗೆ ಬಂದ್ವಿ, ನೋಡಿದ್ವಿ. ನಾವು ಅವ್ರು ಆವಾಗಲೇ ಹೊರಗಡೆ ಬಿದ್ದಿದ್ರು. ನಾವು ನೋಡಿದ ತಕ್ಷಣ ಗಾಬರಿ ಆಗ್ಬಿಡುತ್ತೆ. ನಮಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅದು ಡಮ್ ಅಂತ ಸೌಂಡ್ ಬಂತಲ್ಲ, ನಮ್ಮ ಕೈಕಾಲು ನಡ್ಗೋಗ್ಬಿಡ್ತು. ನಾವು ಸೀದಾ ಅಲ್ಲಿಗೆ ಹೋಗಿ ಮತ್ತೆ ಫೈರ್ ಸ್ಟೇಷನ್ಗೆ ಹತ್ರ ಹೋಗಿ ಕಂಪ್ಲೀಟ್ ಮಾಡೋ ಅಂತ ಹೋದ್ವಿ. ಅಷ್ಟೇ ಫೈರ್ ಸ್ಟೇಷನ್ ಬಂತು ನಮಗೆ. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲಿ ಫೈರ್ ಸ್ಟೇಷನ್ ಇದೆ. ಹಂಗಾಗಿ ಅದು ಗಾಬರಿ ಆಯಿತು. ಅದು ಏನಂತ ಗೊತ್ತಾಗ್ಲಿಲ್ಲ. ನಾವೇನು ಅನ್ಕೊಂಡ್ವಿ ಅಂದ್ರೆ ಸರ್ ಅಂತಿಂತ ಸೌಂಡ್ ಅಲ್ಲ, ಅದು ಬಾಂಬ್ ಆದಂಗೆ ಆಯಿತು. ನಾವು ಗ್ಯಾಸ್ ಅನ್ಕೊಂಡಿದ್ವಿ. ಗ್ಯಾಸ್ ಅನ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಹೊರಗೆ ಬಿದ್ದಿರೋದೆಲ್ಲ ನೋಡಿದ್ವಿ. ಗಾಬರಿ ಆಯಿತು. ನಮಗೆ ತಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಮಿಸಸ್ ಭಯಂಕರ ಭಯಪಡ್ತಾರೆ. ಆ ಕಾರಣದಿಂದ ನಾವು ನಾನು ನಮ್ಮ ಮಿಸಸ್ ನಮ್ಮ ಮಗಳು ಹೋಗ್ತಿದ್ವಿ. ಮತ್ತೆ ತಿರುಗಿ ನಮ್ಮ ಮಿಸಸ್ನ ಬಿಟ್ಟು ಇಲ್ಲಿಗೆ ಬಂದು ನಾವು ಇದನ್ನ ನೋಡಿದ್ವಿ. ಆಮೇಲೆ ಗೊತ್ತಾಯ್ತು ತುಂಬಾ ಗಾಯಗೊಂಡು ಇಲ್ಲಿ ಬಿದ್ದಿದ್ರು ಅವ್ರು. ಹೊರಗಡೆ ಬಿದ್ದಿದ್ರು, ಒಳಗಡೆ ಬಿದ್ದಿದ್ರು. ಮತ್ತೆ ಅಷ್ಟೊತ್ತಿಗೆ ವ್ಯಾನ್ ಎಲ್ಲ ಬಂದು ಅದ್ರೊಳಗೆ ಹಾಕ್ತಿದ್ವಿ. ಹೌದು, ತುಂಬಾ ಇದಾಯ್ತು. ನಮ್ಗೆ ನೋಡುವಾಗೆ ಬಹಳ ಬೇಜಾರಾಯ್ತು. ಬಟ್ ಯಾಕೆ ಹಿಂಗಾಯ್ತು ಏನಂತ ಗೊತ್ತಿಲ್ಲ. ಬಟ್ ತನಿಖೆಗಳಲ್ಲಿ ಸರ್ ನಮಗೆ ಈಗ ಬಂದಿರೋದಂಗೆ ಅಲ್ಲಿ ಮದ್ದುಗುಂಡಿದ ಒಂದನ್ನು ನಾವು ಕೂಡ ನೋಡ್ತೀವಿ. ಆ ಮದ್ದುಗುಂಡದಿಂದ ಬಂದಿದ ಅಂತ ನಮ್ಗೆ ಅದು ನೋಡುವಾಗ ನಮ್ಗೆ ಅನಿಸ್ತಾ ಇದೆ. ಅದು ವೈಯಕ್ತಿಕವಾಗಿ ಏನಂತ ಗೊತ್ತಿಲ್ಲ ಸರ್. ಅದು ಅಲ್ಲಿರೋದನ್ನ ನಾವು ನೋಡಿದ್ರೆ ಅದನ್ನ ನೋಡಿ ಹೇಳ್ತಿರೋದು ಏನು ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಿನ್ನೆ ಬಂದಾಗ ನೋಡಿದಾಗ ಪೊಲೀಸ್ ಎಲ್ಲ ಇದ್ರು, ಅವ್ರ ಬಾಯಿಂದ ಕೂಡ ಬರ್ತಾ ಇತ್ತು. ಅದನ್ನ ನೋಡುವಾಗ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಅದು ಸಿಡಿತು ಅಲ್ವಾ, ಅಷ್ಟು ಸಿಡಿದ್ರಿಂದ ನಾವು ಅದನ್ನ ಆಲೂರವರಿಗೆ. ನಾನು ಹೆಸರು ವಿಜಯರಾಜ್ ಅಂತ.